ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳು ಕೋಟಿ ಕೋಟಿ ಹಣ ಕೊಟ್ಟರೂ ಸಹ ಅಭಿಮಾನ್ ಸ್ಟುಡಿಯೋದ ಜಾಗ ಸಿಗುವುದಿಲ್ಲ. ಯಾಕೆ? ಸರ್ಕಾರ ಲೀಸ್ಗೆ ಎಂದು ಕೊಟ್ಟ ಜಾಗವನ್ನೇ ತಮ್ಮದು ಎಂದು ಹೇಳಿಕೊಳ್ಳುತ್ತಿರುವ ಬಾಲಕೃಷ್ಣ ಅವರ ಫ್ಯಾಮಿಲಿ ಒಂದು ಕಡೆಯಾದರೆ, ಅದೆಷ್ಟೇ ಕೋಟಿ ಆಗಲಿ ಆ ಒಂದು ಜಾಗವನ್ನ ನಾವು ಖರೀದಿಸುತ್ತೇವೆ ಎಂದು ವಿಷ್ಣು ಸರ್ ಅಭಿಮಾನಿಗಳು ಇನ್ನೊಂದು ಕಡೆ. ವಿಷ್ಣುವರ್ಧನ್ ಸಮಾಧಿಯ ಜಾಗಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಹಾಗೂ ಕನ್ನಡದ ಅನೇಕ ನಟ ನಟಿಯರು ಇವರ ಜೊತೆಗೆ ವಿಷ್ಣು ಸರ್ ಅಭಿಮಾನಿಗಳ ಹೋರಾಟ ವ್ಯರ್ಥವಾಗುತ್ತಾ? ಸೊ ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ಹಂಚಿಕೊಳ್ಳಲಿದ್ದೇನೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಭಿಮಾನ್ ಸ್ಟುಡಿಯೋ ಇದು TN ಬಾಲಕೃಷ್ಣ ಅವರ ಸ್ವಂತ ಜಾಗನ ಅಥವಾ ಇದು ಸರ್ಕಾರದ ಜಾಗನ ಅನ್ನೋದು ಹಲವಾರು ಒಂದು ಜನರ ಪ್ರಶ್ನೆಯಾಗಿದೆ. ಈ ಹಿರಿಯ ನಟರಾದಂತಹ TN ಬಾಲಕೃಷ್ಣ ಅವರು ಅವರೇನು ಸ್ವಂತ ದುಡಿಮೆಯಿಂದ ದುಡಿದಿದ್ದಾಗಲಿ ಅಥವಾ ಅವರ ಒಂದು ತಾತ ಮುತ್ತಾತರಿಂದ ಬಳುವಳಿಯಾಗಿ ಪಡೆದಿದ್ದಾಗಲಿ ಆ ಒಂದು ಜಾಗ ಅಲ್ಲ. ಅದು ಸರ್ಕಾರ ಈ ಒಂದು ಸ್ಟುಡಿಯೋ ನಿರ್ಮಾಣ ಮಾಡೋದಕ್ಕೆ ಕೊಟ್ಟಂತ ಜಾಗ ಆಗಿದೆ. ಸೊ ಈ ಒಂದು ವಿಷಯ ಕೇಳಿ ನಿಮ್ಗೆಲ್ಲ ಆಶ್ಚರ್ಯವಾಗಿರಬಹುದು, ಆದರೆ ಇದು ನಿಜ ಸ್ನೇಹಿತರೆ. ಇದಕ್ಕೊಂದು ಇತಿಹಾಸವೇ ಇದೆ. ಸೊ ಬನ್ನಿ ಆ ಒಂದು ಇತಿಹಾಸವನ್ನ ನೋಡಿಕೊಂಡು ಬರೋಣ. ಸ್ನೇಹಿತರೆ, ಇದರ ಒಂದು ಇತಿಹಾಸವನ್ನ ಹುಡುಕುತ್ತಾ ಹೋದರೆ ನಾವು 60ರ ದಶಕಕ್ಕೆ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ಆ ಒಂದು 60ರ ದಶಕದಲ್ಲಿ ಇಲ್ಲೂ ದಕ್ಷಿಣ ಭಾರತದ ಹಲವಾರು ಚಿತ್ರಗಳ ಚಿತ್ರೀಕರಣ ನಡೆಯುತ್ತಿದ್ದು ಕೇವಲ ಮದ್ರಾಸಿನಲ್ಲಿ ಮಾತ್ರ. ಅಂದ್ರೆ ನಮ್ಮ ಒಂದು ಕನ್ನಡ ಚಿತ್ರರಂಗ, ತೆಲುಗು ಚಿತ್ರರಂಗ, ತಮಿಳು ಚಿತ್ರರಂಗ ಇವೆಲ್ಲವೂ ಈ ಒಂದು ಚಿತ್ರಗಳ ಚಿತ್ರೀಕರಣ ನಡೆಯುತ್ತಿದ್ದು ಕೇವಲ ಮದ್ರಾಸಿನಲ್ಲಿ. ಈ ಒಂದು ಮದ್ರಾಸ್ ಸಿಟಿ ಮಾತ್ರ ಈ ಚಿತ್ರಗಳ ಚಿತ್ರೀಕರಣದ ಒಂದು ಸೌಲಭ್ಯವನ್ನ ಹೊಂದಿತ್ತು. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಚಿತ್ರಗಳನ್ನ ನಿರ್ಮಿಸಬೇಕು, ಆ ಒಂದು ಸ್ಟುಡಿಯೋವನ್ನ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ಕೂಡ ನಿರ್ಮಿಸಬೇಕು ಅಂತ ಅಂದಿನ ಒಂದು ಹಲವಾರು ನಾಯಕರು, ಅಂದ್ರೆ ಹಿರಿಯ ನಾಯಕರೆಲ್ಲ ಸೇರಿ ಸರ್ಕಾರದ ಬಳಿ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೆಲಸಗಳು ನೆರವೇರಿದವು. ಆ ಒಂದು ಸಮಯದಲ್ಲಿ ಈ ಮೈಸೂರಿನ ಪ್ರೀಮಿಯಂ ಸ್ಟುಡಿಯೋ ಒಂದು ಬಿಟ್ರೆ ಬೇರೆ ಕಡೆ ಸ್ಟುಡಿಯೋನೇ ಇರಲಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಕೇವಲ ಮೈಸೂರಿನ ಒಂದು ಪ್ರೀಮಿಯಂ ಸ್ಟುಡಿಯೋ ಅಂತ ಏನಿತ್ತು ಅದು ಒಂದೇ ಇತ್ತು. ಇದೇ ಒಂದು ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡ್ತಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಕೂಡ ಒಂದು ಸ್ಟುಡಿಯೋಗಳ ನಿರ್ಮಾಣಕ್ಕೆ ಕೈಯನ್ನ ಹಾಕ್ತು. ಸೊ ಈ ಒಂದು ಹೋರಾಟದ ಫಲವಾಗಿ 60ರ ದಶಕದ ಕೊನೆಯ ಹೊತ್ತಿಗೆ ಈ ಒಂದು ಅಭಿಮಾನ್ ಸ್ಟುಡಿಯೋ ಹಾಗೂ ಕಂಠೀರವ ಸ್ಟುಡಿಯೋಗಳು ಪ್ರಾರಂಭವಾದವು. ಸರ್ಕಾರ ಏನೋ ರೆಡಿ ಆಯಿತು ಸ್ಟುಡಿಯೋನ ನಿರ್ಮಿಸಲಿಕ್ಕೆ, ಅದು ಬೆಂಗಳೂರಿನಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಅಂದಿನ ಹಿರಿಯ ನಟರಾದಂಥ TN ಬಾಲಕೃಷ್ಣ ಅವರಿಗೆ ಸರ್ಕಾರ ಕರೆದು 20 ಎಕರೆ ಈ ಕೆಂಗೇರಿಯ ಮೈಲ್ಸಂದ್ರ ಗ್ರಾಮದಲ್ಲಿ 20 ಎಕರೆ ಜಾಗವನ್ನ ಗುತ್ತಿಗೆ ಆಧಾರದ ಮೇಲೆ ಸರ್ಕಾರ ಈ ಒಂದು TN ಬಾಲಕೃಷ್ಣರವರಿಗೆ ಕೊಡುತ್ತದೆ. ನಿಮಗೆ ಕ್ಲಾರಿಟಿ ಇರಲಿ, ಸರ್ಕಾರ ಈ ಒಂದು ಜಾಗವನ್ನ ಅಲ್ಲಿ ಸ್ಟುಡಿಯೋ ನಿರ್ಮಾಣ ಮಾಡಿ ಕನ್ನಡ ಒಂದು ಚಿತ್ರಗಳ ಚಿತ್ರೀಕರಣ ಮಾಡ್ಬೇಕಂತ ಕೊಡುತ್ತದೆ. ಸೊ ಸರ್ಕಾರ ಏನೋ ಆ ಒಂದು ಜಾಗವನ್ನ ಬಾಲಕೃಷ್ಣ ಅವರಿಗೆ ಕೊಡ್ತು. ಅವರು ಕೂಡ ಆ ಒಂದು ಜಾಗದಲ್ಲಿ ಒಂದು ಸ್ಟುಡಿಯೋವನ್ನ ನಿರ್ಮಿಸ್ತಾರೆ. ಇನ್ನೇನು ಸ್ಟುಡಿಯೋವನ್ನ ನಿರ್ಮಾಣ ಮಾಡಿದ್ರು, ಅದೇ ರೀತಿ ಕನ್ನಡದ ಒಂದು ಹಲವಾರು ಚಿತ್ರಗಳ ಚಿತ್ರೀಕರಣವು ಕೂಡ ಅಲ್ಲಿ ಆರಂಭವಾಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಟ್ ದುರಾದೃಷ್ಟವಶಾತ್ ಆ ಒಂದು ಸ್ಟುಡಿಯೋದಲ್ಲಿ ದಿನಗಳು ಕಳೆದಂತೆ ಚಿತ್ರಗಳ ಚಿತ್ರೀಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಆಗಿನ ಕಾಲಕ್ಕೆ ಬೆಂಗಳೂರು ಅಷ್ಟೊಂದು ಅಭಿವೃದ್ಧಿಯನ್ನ ಹೊಂದಿರಲಿಲ್ಲ. ಜೊತೆಗೆ ಈ ಒಂದು ಸ್ಟುಡಿಯೋ ಇರೋ ಜಾಗ ಕೆಂಗೇರಿ ಅಂದ್ರೆ ಈ ಬೆಂಗಳೂರಿನ ಔಟ್ಸ್ಕರ್ಟ್ ಏರಿಯಾದಲ್ಲಿ ಸಿಚುವೇಟ್ ಆಗಿತ್ತು. ಸೊ ಅಲ್ಲಿಗೆ ಹೋಗೋದು ಬರೋದು ಅದು ತುಂಬಾ ಕಷ್ಟದಾಯಕ ಒಂದು ಸಂಗತಿಯಾಗಿತ್ತು. ಸ್ನೇಹಿತರೆ, ಇಲ್ಲಿ ಆ ಒಂದು ಪ್ಲೇಸ್ ದೂರ ಇದೆ ಎಂಬ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಅಷ್ಟೊಂದು ಚಿತ್ರೀಕರಣ ಶುರುವಾಗಲಿಲ್ಲ. ಸೊ ಈ ಒಂದು ಸ್ಟುಡಿಯೋದ ಒಂದು ಪರಿಸ್ಥಿತಿ ತುಂಬಾ ಕೆಳಮಟ್ಟಕ್ಕೆ ತಲುಪಿತು ಎಂದು ಹೇಳಬಹುದು. ಇದಾದ ನಂತರ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಸ್ನೇಹಿತರೆ. ಅಂದ್ರೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಂದು ಹಿರಿಯ ನಟ ಬಾಲಕೃಷ್ಣ ಅವರು ನಿಧನರಾಗುತ್ತಾರೆ. ನಂತರ ಅವರ ಮಕ್ಕಳಾದ ಗಣೇಶ್ ಮತ್ತು ಶ್ರೀನಿವಾಸ್ ಎಂಬುವರು ತಲಾ ಆ ಒಂದು 20 ಎಕರೆ ಏನಿರುತ್ತಲ್ಲ ಆ ಒಂದು ಜಾಗವನ್ನ ಇವರು ತಲಾ 10ರಂತೆ ತಮ್ಮ ಹೆಸರಿಗೆ ನೋಂದಾಯಿಸ್ಕೊಂಡು ಬಿಡ್ತಾರೆ. ಸ್ನೇಹಿತರೆ, ಮುಂದೆ ಅಂದ್ರೆ 2003ರಲ್ಲಿ ಇವರ ಮಕ್ಕಳು ಏನ್ ಮಾಡ್ತಾರೆ, ಈ ಒಂದು ಸ್ಟುಡಿಯೋವನ್ನ ಮೇಲ್ದರ್ಜೆಗೇರಿಸಲು ಆ ಒಂದು 20 ಎಕರೆ ಏನು ಜಾಗ ಇರುತ್ತಲ್ಲ ಅದರಲ್ಲಿ 10 ಎಕರೆ ಜಾಗವನ್ನ ಮಾರಬೇಕು ಅಂತಂದು ಅಲ್ಲಿನ ಒಂದು ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೀತಾರೆ. ಆ ಸಮಯದಲ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಇವರಿಗೆ 4 ಷರತ್ತುಗಳ ಮೇಲೆ ಒಂದು ಅನುಮತಿಯನ್ನ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನಿತ್ತಪ್ಪ ಅಂತಂದ್ರೆ, ಈಗ ನೀವೇನು ಈ 10 ಎಕರೆ ಮಾರಿ ಇನ್ನು 10 ಎಕರೆ ಜಾಗದಲ್ಲಿ ಈ ಒಂದು ಅಭಿಮಾನ್ ಸ್ಟುಡಿಯೋನ
ಮೇಲ್ದರ್ಜೆಗೆ ಏರಿಸಬೇಕಂತ ಏನು ಅನ್ಕೊಂಡಿದ್ದೀರಿ ಅದನ್ನು ಮಾಡಿ 2 ವರ್ಷದಲ್ಲಿ ಸರ್ಕಾರದ ಗಮನಕ್ಕೆ ತಿಳಿಸಬೇಕು ಅಂತ ಕಂಡೀಷನ್ ಅನ್ನ ಹಾಕ್ತಾರೆ. ಇದರ ಜೊತೆಗೆ ಇನ್ನುಳಿದ ಒಂದು ಪ್ರಮುಖ ಕಂಡೀಷನ್ ಅನ್ನ ಆ ಒಂದು ಜಿಲ್ಲಾಧಿಕಾರಿ ಹಾಕ್ತಾರೆ. ಅದೇನಪ್ಪಾ ಅಂತಂದ್ರೆ ಇನ್ನುಳಿದ 10 ಎಕರೆ ಏನ್ ಜಮೀನು ಇರುತ್ತಲ್ಲ ಅದನ್ನ ನೀವು ಬೇರೆಯವರಿಗೆ ಮಾರಲು ಇಚ್ಛಿಸಿದ್ರೆ ಅಥವಾ ಪರಬಾರೆ ರೀತಿ ಈ ರೀತಿಯ ಒಂದು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನೀವೇ ಡಿಸಿಷನ್ ಅನ್ನ ತಗೊಂಡ್ರೆ ಸರ್ಕಾರ ಆ ಒಂದು ಉಳಿದಂಥ 10 ಎಕರೆ ಜಾಗವನ್ನು ನಿಮ್ಗಳಿಗೆ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಆ ಒಂದು ಜಾಗವನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದೆಂದು ಸ್ಟ್ರಿಕ್ಟ್ ಆಗಿ ವಾರ್ನನ್ನು ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬೇಕು ಏನಪ್ಪಾ ಅಂತಂದ್ರೆ ಈ ಪಿತ್ರಾರ್ಜಿತ ಆಸ್ತಿಯನ್ನ ಮೊಮ್ಮಕ್ಕಳು ಮಾರೋದು ಸಹಜ, ಬಟ್ ಸರ್ಕಾರ ಈ ಲೀಸ್ಗೆ ಎಂದು ಕೊಟ್ಟಂತಹ ಜಾಗವನ್ನ ಈ ಮೊಮ್ಮಕ್ಕಳು ಮಾರುವುದು ಎಷ್ಟು ಸರಿ ಎಂದು ನೀವೇ ಇಲ್ಲಿ ಯೋಚಿಸಬೇಕಾಗತ್ತೆ. ಸೊ ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ಆಗಿರೋದು ಸಹ ಇದೆ. ಇದಕ್ಕೆ ವಿಪರ್ಯಾಸ ಅಂದರೆ ಸರ್ಕಾರ ಕೂಡ ಒಪ್ಪಿಗೆಯನ್ನು ಸೂಚಿಸಿತು. ಸ್ನೇಹಿತರೆ, ಯಾವಾಗ ಈ 10 ಎಕರೆ ಜಾಗವನ್ನ ಮಾರಾಟ ಮಾಡೋದಕ್ಕೆ ಸಿದ್ಧವಾದ್ರೋ ಆಗ ಈ ಬಾಲಕೃಷ್ಣ ಅವರ ಮಗಳಿದ್ದಾಳೆ ಗೀತಾ ಬಾಲಿ ಅಂತ, ಅವರು ತಮಗೆ ಪಾಲು ಸಿಕ್ಕಿಲ್ಲ ಅಂತಂದು ಕೋರ್ಟ್ನ ಮೆಟ್ಟಿಲನ್ನ ಏರ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಆ ಒಂದು ಅಭಿಮಾನ್ ಸ್ಟುಡಿಯೋದ ಜಾಗ ಏನಿದೆ ಅಲ್ಲ ಅದು ತುಂಬಾ ಗೊಂದಲಮಯ ಹಾಗೂ ತುಂಬಾ ವಿವಾದದ ಜಾಗವಾಗಿ ಮಾರ್ಪಟ್ಟಿತು. ಸೊ ದಿನಗಳು ಹಂಗೆ ಕಳೆದವು. 2009ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮೆಲ್ಲ ಕೋಟ್ಯಾಂತರ ಅಭಿಮಾನಿಗಳ ಒಂದು ಹೃದಯದಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದವರು 2009ರಲ್ಲಿ ದೈವಾಧೀನರಾದರು. ಆ ಒಂದು ಸಮಯದಲ್ಲಿ ವಿಷ್ಣುವರ್ಧನ್ ಅವರು ನಿಧನರಾದಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಆ ಒಂದು ಅಭಿಮಾನ್ ಸ್ಟುಡಿಯೋ ಏನಿತ್ತಲ್ಲ ಆ ಒಂದು 20 ಎಕರೆ ಜಾಗದಲ್ಲಿ 2 ಎಕರೆ ಜಾಗವನ್ನು ವಿಷ್ಣುವರ್ಧನ್ ಸಮಾಧಿಗೆ ನಿರ್ಮಿಸಲಿಕ್ಕೆ ಸರ್ಕಾರ ಜಾಗವನ್ನು ಕೊಟ್ಟಿತು. ಜೊತೆಗೆ 2 ಕೋಟಿ ಹಣವನ್ನು ಕೂಡ ಮಂಜೂರು ಮಾಡಿತು. ಇದೇ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆಯಾಗಿ ಅಲ್ಲೊಂದು ಸ್ಮಾರಕ ಕಟ್ಟಿಸಬೇಕು ಎಂಬ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಂತಹ ಒಂದು ಸಂದರ್ಭದಲ್ಲಿ ಒಂದೊಂದೇ ವಿಷಯಗಳು ಅಂದರೆ ಅವು ಸರ್ಕಾರದ ಜಾಗದಿಂದ ಕೈ ತಪ್ಪಿ ಹೋಗಿರುವ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಾಗಲಿಕ್ಕೆ ಶುರುವಾಯಿತು. ಈ ಒಂದು ವಿಷ್ಣುವರ್ಧನ್ ಕುಟುಂಬದವರಿಗೆ ಎಷ್ಟು ನೋವಾಗಿತ್ತಂದ್ರೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಈ ವಿವಾದಗಳನ್ನು ಅವ್ರಿಗೆ ಕೇಳಿ 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 ಕೊನೆಗೆ ಈ ಒಂದು ಬೆಂಗಳೂರಿನಲ್ಲಿ ಅವರಿಗೆ ಜಾಗವೇ ಬೇಡ ಅಂತಂದು ಆ ಒಂದು ವಿಷ್ಣುವರ್ಧನ್ ಸರ್ ಅವರ ಕುಟುಂಬ ಏನಿದೆ ಅಲ್ಲ ಅವರು ಈ ಒಂದು ಸರ್ಕಾರಕ್ಕೆ ನಮಗೆ ಮೈಸೂರಿನಲ್ಲಿ ಅಂದರೆ ವಿಷ್ಣುವರ್ಧನ್ ಸರ್ ಅವರ ಏನು ಒಂದು ಹುಟ್ಟೂರಿತ್ತಲ್ಲ ಸೊ ಈ ಫ್ಯಾಮಿಲಿ ಅವ್ರು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅದೇ ರೀತಿ ಸರ್ಕಾರವು ಈ ಮೈಸೂರಿನಲ್ಲಿ ಒಂದು ವಿಷ್ಣುವರ್ಧನ್ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಜಾಗವನ್ನು ನೀಡಿದ್ರು. ಅದೇ ರೀತಿ ವಿಷ್ಣುವರ್ಧನ್ ಸ್ಮಾರಕವು ಕೂಡ ರೆಡಿ ಆಯಿತು. ಸ್ನೇಹಿತರೆ, ಮೈಸೂರಿನಲ್ಲಿ ಏನೋ ಸ್ಮಾರಕ ರೆಡಿ ಆಯಿತು, ಬಟ್ ಅಭಿಮಾನಿಗಳಿಗೆ ಮುಖ್ಯವಾಗಿ ಬೇಕಾಗಿರುವುದು ಈ ಒಂದು ಬೆಂಗಳೂರಿನಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಒಂದು ಪುಣ್ಯಭೂಮಿ ಏನಿತ್ತು ಅಲ್ಲಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕನ್ನೋದು ಹಲವಾರು ಅಭಿಮಾನಿಗಳ ಒಂದು ಆಶಯವಾಗಿತ್ತು. ಅಭಿಮಾನಿಗಳು ಈ ಒಂದು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ಉಳಿಸುವುದಕ್ಕೆ ಹಲವಾರು ಪ್ರಯತ್ನ ಪಟ್ಟರೂ ಕೂಡ ನ್ಯಾಯಾಲಯ ಏನು ಹೇಳುತ್ತಪ್ಪ ಅಂತಂದರೆ ಈ ಒಂದು ಸಮಾಧಿಗೆ ಸಂಬಂಧಪಟ್ಟಂತೆ ಅಂದರೆ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಫ್ಯಾಮಿಲಿ ಹಾಗೂ ಸರ್ಕಾರದವರು ರಿಕ್ವೆಸ್ಟ್ ಮಾಡಿಕೊಂಡರೆ ಅಂದರೆ ಅವರು ಹೋರಾಟ ಮಾಡಬಹುದು ಹೊರತು ಈ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಹಕ್ಕಿಲ್ಲ ಅಂತಂದು ಕ್ಲಿಯರ್ ಆಗಿ ತೀರ್ಪನ್ನು ನ್ಯಾಯಾಲಯ ಕೊಟ್ಟಿದೆ. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಈ ಒಂದು ರಾತ್ರೋರಾತ್ರಿ ಇವರ ಒಂದು ಸ್ಮಾರಕವನ್ನು ತೆರವುಗೊಳಿಸಲಾಗಿದೆ ಎಂದು ಹೇಳಬಹುದು. ಸ್ನೇಹಿತರೆ ನೀವಿಲ್ಲಿ ಗಮನಿಸಬೇಕು, ಇದು ಅಭಿಮಾನ್ ಸ್ಟುಡಿಯೋ ಎಂಬುದು ಕೇವಲ ವಿಷ್ಣುವರ್ಧನ್ ಒಂದು ಸಮಾಧಿಗೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಲ್ಲ, ಇದು ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಕೂಡ ಎಂದು ಹೇಳಬಹುದು. ಇನ್ನು ಈ ಒಂದು ವಿಷ್ಣುವರ್ಧನ್ ಪುಣ್ಯಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದೇ ಹೋರಾಟ ಮಾಡಲು ಸಿದ್ಧ ಎಂದು ಎಂದಿರುವ ಹಲವಾರು ಕನ್ನಡ ಚಿತ್ರರಂಗದ ನಟ ನಟಿಯರು ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವ ರೀತಿ ಹೋರಾಟವನ್ನು ಮುಂದುವರಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇವರೆಲ್ಲರ ಹೋರಾಟ ಕೇವಲ ಬಾಯಿ ಮಾತಿಗೆ ಸೀಮಿತವಾಗುತ್ತಾ ಅಥವಾ ಮತ್ತೆ ವಿಷ್ಣುವರ್ಧನ್ ಸರ್ ಅವರ ಒಂದು ಪುಣ್ಯಭೂಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಹಾಯವಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಬೈ ದ ವೇ ಸ್ನೇಹಿತರೆ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವರಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಆದಷ್ಟು ಬೇಗ ಮತ್ತೆ ನಿರ್ಮಾಣವಾಗಲಿ ಎಂದು ಆ ದೇವರಲ್ಲಿ ಆಶಿಸುತ್ತಾ ಈ ಒಂದು ವಿಡಿಯೋಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.